ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ನಾನೆದ್ದು ರೆಡಿಯಾಗಿ ಜಿಮ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಬ್ರದರ್ ಬರ್ತಾರೆ ನನ್ನ ಪಿಕಪ್ ಮಾಡೋಕ್ಕೆ. ಬಂದ ತಕ್ಷಣ ಬೈಕ್ ಹತ್ತಿ ಬರ್ರೋ ಅಂತ ಜಿಮ್ ಕಡೆಗೆ ಹೋದ್ವಿ. ಇದೇ ನೋಡಿ ನಮ್ಮ ಜಿಮ್, ನಾವು ವರ್ಕೌಟ್ ಮಾಡೋ ಪ್ಲೇಸ್. Okay, let's go. ಬಾಡಿ ಫ್ರೀ ಆಗಲಿ ಅಂತ ಪುಲ್ ನ ಸ್ಟಾರ್ಟ್ ಮಾಡಿದೆ. ಫುಲ್ ಅಪ್ ಆದ್ಮೇಲೆ ಡಿಪ್ಸ್ ನ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಮಾಡ್ತಾ ಇರೋದು ಲ್ಯಾಟ್ಸ್ ಎಕ್ಸಸೈಸ್. ಲ್ಯಾಟ್ಸ್ ಎಕ್ಸಸೈಸ್ ಮಾಡೋದು ಅಂತ ನನಗೇನೋ ಒಂಥರ ಖುಷಿ. ಅದಕ್ಕೋಸ್ಕರ ರಪ್ 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 ಅಂತ ಬೇಗ ರೆಪ್ ನ ಹೊಡೆದು ಕಂಪ್ಲೀಟ್ ಮಾಡಿ ಲ್ಯಾಟ್ಸ್ ಎಕ್ಸಸೈಸ್ ನ ಮುಗಿಸ್ತಾ ಇವತ್ತು. ನನ್ನ ಕೈಲಾಯ್ತಾ ಇಲ್ಲ. ನಾನು ವರ್ಕೌಟ್ ಮುಗಿಸಿದ್ಮೇಲೆ ಅಲ್ಲೇ ಪ್ರೋಟೀನ್ ಕುಡಿದು ಜಿಮ್ಮಿಂದ ಹೊರಟೆ. ನಾನು ಮತ್ತೆ ನಮ್ಮ ಬ್ರದರು ಜಿಮ್ನ ಮುಗಿಸಿ ಇಬ್ರು ಮನೆ ಕಡೆಗೆ ಹೊರಟ್ವಿ ಬೈಕಲ್ಲಿ. ಸೊ ನಾನೇನೋ ಜಿಮ್ಮಲ್ಲೇ ಪ್ರೋಟೀನ್ ಕುಡ್ದಿದ್ದೆ. ಸೊ ನಮ್ಮ ಬೈಕ್ ನನಗೂ ಪ್ರೋಟೀನ್ ಕುಡಿಸೋ ಅಂತ ಪೆಟ್ರೋಲ್ ಬಂಕ್ ಬಂದ ತಕ್ಷಣ ಖಾಲಿ ಆಗೋಯ್ತು. ಅದಕ್ಕೂ ಪ್ರೋಟೀನ್ ಹಾಕ್ಸಿ ಮನೆ ಕಡೆ ಹೊರಟ್ವಿ. ನಾನು ಮನೆಗೆ ಬಂದ ತಕ್ಷಣ ನನ್ನನ್ನು ವೆಲ್ಕಮ್ ಮಾಡಿದ್ದು ನನ್ನ ಡಾರ್ಲಿಂಗು. ಇವಳಷ್ಟು ಪ್ರೀತಿನ ಯಾರೂ ಕೊಡೋಕ್ಕಾಗಲ್ಲ ನನಗೆ. ನಮ್ಮ ಅಪ್ಪ ಕೂತಿದ್ದಾರೆ ಅಲ್ಲಿ. ನಾನು ಜಿಮ್ಮಿಂದ ಬರ್ತಾ ಇದ್ದೀನಿ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಪ್ಪ ನಾನು ಜಿಮ್ಗೆ ಹೋಯ್ತೀನಲ್ಲ, ಅದಕ್ಕೆ ಏನ್ ಹೇಳ್ತೀನಿ ನೀನು? ಜಿಮ್ಗೆ ಹೋಗು, ಜಿಮ್ಗೆ ಕೆಲಸವಿಲ್ಲ ಅಂತ ಇಲ್ಲಿ ಬಂದವ ತಿಂಗಳ ಮರ ಅರ್ಥ ಮಾಡ್ಬಿಟ್ಟು ಪಾತ ಮಾಡೋರು ಆಗಲ್ವಾ? ಅದೇ ಜಿಮ್ ಆಯ್ತಾ Emotional, damn it! ಅದು ಬಿಡ್ಬಿಟ್ಟು ಹೊಸ್ಕೊ ಕಟ್ಟಾಕೊಂಡು ಉದ್ಕೂದ್ ಹಾಕ್ರ ಅದೇ ಜಿಮ್ ಅಲ್ಲಿಗೆ ಹೋಯ್ತಾನೆ. ಇದು ಕೆಲಸವಿಲ್ಲ ಅಂತ ನಡ ಸೌದ ತರದಾಕು. ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ಸರಿ ಅಂತ ಹೇಳಿ ನಾನು ಮುಖ ತೊಳ್ಕೊಂಡು ಕ್ಲೀನಾಗಿ ಮಿರರ್ ಹತ್ರ ಬಂದೆ. ಸೊ ಮಿರರ್ ಹತ್ರ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಯಿತು ನನ್ನ ಬಾಡಿ ನೋಡಿ. ಸರಿ ಅಂದ್ಬಿಟ್ಟು ಅಮ್ಮ ತಿಂಡಿ ಹಾಕೊಟ್ರು ತಟ್ಟೆಗೆ. ತಿಂಡಿ ಮಾಡಿಕೊಂಡು ಮೆಡಿಕಲ್ ಕಡೆಗೆ ಬರೋಣ ಅಂದ್ಬಿಟ್ಟು ರೆಡಿ ಆದೆ. ನಮ್ಮ ಅಪ್ಪ ಇದ್ದು ಗಾಡಿ ನನಗೆ ಬೇಕು, ನಿನ್ನನ್ನು ನಾನೇ ಮೆಡಿಕಲ್ಗೆ ಬಿಟ್ಕೊಡ್ತೀನಿ ಬಾ ಅಂತ ಅವರೇ ಕರ್ಕೊಂಡು ಬರ್ತಾಯಿದ್ರು. ನಾನು ಖುಷಿಯಾಗಿದ್ದೆ. ಯಾಕೆ ಅಂತಂದರೆ ಇವತ್ತು ಗಾಡೀಲಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಆಯಿತು. ನಮ್ಮ ಅಪ್ಪನೇ ಹಾಕ್ಸ್ಕೊತಾರೆ ಅಂದ್ಕೊಂಡೆ. ಆದರೆ ನನಗೆ ಟ್ಯಾಕ್ಸ್ ಆಯ್ತು ಈಗ ಇದು. ಸರಿ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಇಬ್ರು ಹೊರಟ್ವಿ. ನಮ್ಮಪ್ಪ ನಾನೇ ಗಾಡಿ ಓಡಿಸ್ತೀನಿ ನೀನು ಬೇಡ ಅಂತಂದರು. ಸರಿ ಅಂತಂದ್ಬಿಟ್ಟು ನಾನು ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಏನೇ ಆಗಲಿ ಅಪ್ಪಿಂದ್ರು ಗಾಡಿ ಓಡಿಸ್ತಿದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರು ಹಿಂದೆಗಡೆ ಕೂತ್ಕೊಂಡು ಹೋಗೋದೇ ಒಂಥರ ಖುಷಿ. ಮೆಡಿಕಲಲ್ಲಿ ನೀರು ಖಾಲಿ ಆಗಿಬಿಟ್ಟಿತ್ತು ಅಂತ ಮೆಡಿಕಲಿಗೆ ನೀರು ತರಕ್ಕೆ ಹೋಗಿದ್ದೆ. 5 ರೂಪಾಯಿ ಕಾಯಿನ ಹಾಕಿ 1 ಬಾಟ್ಲು ನೀರು ತೊಗೊಂಡು ಬಂದೆ ಮೆಡಿಕಲ್ಗೆ. ಸರಿ ಅಂತ ಹೇಳಿ ನಾನು ನಮ್ಮ ಮಾವ ಇಬ್ಬರು ಇದ್ವಿ. ಅದರಿಂದ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಇಬ್ರು ಸ್ವಲ್ಪ ಮೆಡಿಕಲ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಮೆಡಿಕಲ್ನ ಕ್ಲೀನ್ ಮಾಡ್ತಾ ಇದ್ವಿ. ನನಗೆ ಮನೆ ಹೋಗಿ ಬೈಕ್ ಇರಲಿಲ್ಲ. ನಮ್ಮ ಅಪ್ಪ ಬೈಕ್ ತಗೊಂಡೋಗಿದ್ರು. ಸೊ ಅವ್ರನ್ನೇ ಮತ್ತೆ ಮೆಡಿಕಲ್ಗೆ ಕರೆಸ್ಕೊಂಡೆ. ಬೆಳಿಗ್ಗೆ ನಮ್ಮ ಅಪ್ಪ ಗಾಡಿ ಓಡಿಸ್ಕೊಂಡು ನನ್ನ ಕರ್ಕೊಂಡೋಗಿ ಮೆಡಿಕಲ್ಗೆ ಬಿಟ್ಟಿದ್ರು. ಸೊ ಈಗ ನಾನೇ ಗಾಡಿ ಓಡಿಸ್ತೀನಿ ಕಣಪ್ಪ ಅಂತ ಅಂದ್ಬಿಟ್ಟು ನಾನೇ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಸರಿ ಅಂತ ಮನೆಗೆ ಬಂದು ನಮ್ಮ ಜಮೀನಲ್ಲೇ ಬಿಟ್ಟು ಜಿಬೇಕೈತಿ ಅಂತ ಕೂತಿದ್ದೆ. ಸೊ ನಮ್ಮ ಹುಡುಗ ಫೋನ್ ಮಾಡ್ದ, ಬಾ ಸ್ವಲ್ಪ ಚಾಮರಾಜನಗರಕ್ಕೆ ಹೋಯ್ತು ಬರೋಣ ಅಂತ. ಸೊ ಫೋನ್ ಮಾಡಿ ಕರೆದವನೆ. ಮೆಡಿಕಲಲ್ಲಿ ಹೆಂಗಿದ್ರು ನಮ್ಮ ಮಾವ ಇದ್ರು. ಅದಕ್ಕೋಸ್ಕರ ಸರಿ ಬರ್ತೀನಿರು ಅಂತಂದ್ಬಿಟ್ಟು ನಾನು ಬೈಕ್ ಎತ್ಕೊಂಡು ಹೊರಟೆ. ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಸೊ ನಾನು ಹೋಗಿ ಜಾಯ್ನ್ ಆದೆ. ನೋಡಿ ಫ್ರೆಂಡ್ಸ್, ನಮ್ಮ ಡಾರ್ಲಿಂಗ್ ಇಲ್ಲೇ ಇದ್ದಾನೆ. ಇವನನ್ನ ಯಾಕೆ ಬಿಟ್ಟು ಹೋಗೋದು ಅಂತ ಇವನು ನಗರಕ್ಕೆ ತಗೊಂಡೋದ್ವಿ. ನೋಡಿ ಮುಂದೆ ಕೂತ್ಕೊಂಡು ಕಾರ್ ಡ್ರೈವರ್ಗೆ ಯಾವ ಥರ ಹಿಂಸೆ ಕೊಡ್ತಾವನೆ ಇವನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸರಿ ಅಂತ ಹೇಳಿ ಹೆಂಗೋ ನಗರ ತಲುಪಿದ್ವಿ. ಹಿಂಗೆ ಬಾಟ್ಲೆ ಕುಟ್ಕೊಂಡು ಕಾರಲ್ಲಿ. ನಾವೇನಕ್ಕೆ ನಗರಕ್ಕೆ ಹೋಗಿದ್ದು ಅಂತ ಈ ಕಾರ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ಯಾಕೆಂದ್ರೆ ನನ್ನ ಡಾರ್ಲಿಂಗ್ ಕಾರ್ ಇದು ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿ ಶೋರೂಮ್ಗೆ ಬಿಟ್ಟಿದ್ವಿ. ಶೋರೂಮ್ ಎದುರುಗಡೆನೆ ಟೀ ಅಂಗಡಿ ಇತ್ತು. ಸೊ ಟೀ ಕುಡಿಯೋಣ ಅಂತ ನಾನು ಮತ್ತೆ ನಮ್ಮ ಹುಡುಗ ಬಂದ್ವಿ. ನಾವು ಟೀ ಕುಡಿತಿರ್ಬೇಕಾರೆ ಅಲ್ಲೇ ಡಾಗೇಶ್ ಒಬ್ರು ಇದ್ರು. ಸೊ ಅವ್ರಿಗೆ ನಮ್ಮ ಹುಡುಗ ಸಮೋಸ ತಗೊಂಡಿದ್ನ. ಅದನ್ನ ಸ್ವಲ್ಪ ಹಾಕ್ದ. ಅದನ್ನ ನೋಡಿ ತಿನ್ನೋದೇ ಇಲ್ಲ ಅದು. ನಮ್ಮ ಡಾಗೇಶ್ ನೋಡಿ ಅದನ್ನೇ ಹೆಂಗ್ ತಿಂತವನೆ ಅಂತ. ನಾನು ಎಲ್ಲಿ ತಪ್ಪು ಮಾಡಿದೆ? ಹಸು ಅಂತ ಬಂದವ್ರಿಗೆಲ್ಲ ಅನ್ನ ಹಾಕಿದ್ದೀನಲ್ಲ, ಅದ್ ನನ್ ತಪ್ಪ. ನೋಡಿ ನನ್ನ ಡಾರ್ಲಿಂಗ್ ಒಂದು ಜ್ಯೂಸ್ ತಗೊಂಡವನೆ. ಸೊ ನನಗೂ ತಂದು ಕೊಡ್ತಾನೆ. ನಾನು ಜ್ಯೂಸ್ ಎಲ್ಲ ಕುಡಿತಾ ಇರ್ಲಿಲ್ಲ. ತಂದು ಕೊಟ್ಟವನಲ್ಲ ಅಂತ ಒಂದು ಸಿಪ್ ಹಂಗೆ ಸುಮ್ಮನೆ ಕುಡ್ದೆ. ಸರಿ ಅಂತ ಅಲ್ಲೇ ಯಾವುದೋ ಒಂದು ಹೋಟ್ಲಿತ್ತು. ಅಲ್ಲಿ ನಾನು 4 ಇಡ್ಲಿ ತಿಂದೆ. ಸರಿ ಬಿಲ್ ಯಾರು ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ಅಲ್ಲಿ ನಮ್ಮ ಡಾರ್ಲಿಂಗ್ಗೆ ಬಿಲ್ನ ಪೇ ಮಾಡ್ದ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ. ಸರಿ ಅಂತ ಹೇಳಿ ಊಟ ಮುಗಿಸಿ ಎಲ್ಲ ನಮ್ಮ ಊರ್ ಕಡೆ ಹೊರಟ್ವಿ. ಬರ್ತಾ ಇರ್ಬೇಕಾದ್ರೆ ಈ ಟಿಪ್ಪರ್ ಹಿಂದಗಡೆ ಒಂದು ಲೈನ್ ಹಾಕಿದ್ದೆ ಫ್ರೆಂಡ್ಸ್. ನೋಡಿ ಅದೇನು ಅಂತ. This guy is fully totally hard work boy. Please support this guy and subscribe bro.
ನಿನ್ನ ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕಡ ತುರ್ಕ ಕನ್ನಡದಲ್ಲಿ ಮಾತಾಡು ಸಾಯೋ. ಇಲ್ಲಿ ಹೋಗ್ತಾ ಇರೋರು ಯಾರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದ್ರೂ ಒಂದು ಸಾಂಗ್ ಹಾಕ್ತೀನಿ ನೋಡಿ ಅವ್ರಿಗೆ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಹಾಗೆ ಕಾರಲ್ಲಿ ಬರ್ತಾ ಒಂದು ಸಾಂಗ್ನ ಕೇಳೋಣ ಅಂತ ಹೇಳಿ ಈ ಸಾಂಗ್ನ ಪ್ಲೇ ಮಾಡಿದೆ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬಾ ಮೌನಿ, ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು ನನಗೂ ಗೊತ್ತು, ಅವಳು ಬರಳು ನನ್ನ ಸ್ವಪ್ನದಲ್ಲೂ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಮೆಡಿಕಲ್ಲು. ವೆದರ್ ನೋಡಿ ನಮ್ಮ ಊರಲ್ಲಿ ಸಖತ್ತಾಗಿದೆ ಅಂತ. ನೋಡಿ ಹೇಗೆ ಆಡ್ತಾನೆ ನಮ್ಮ ಹುಡುಗ ಕಾರಲ್ಲಿ ಹೋಗ್ಬೇಕಾದ್ರೆ. ನನ್ನ ಫ್ರೆಂಡ್ ಒಬ್ಬ ಜಮೀನು ಮಾಡಿಸ್ತಾ ಇದ್ದ. ಸೊ ಜಮೀನಲ್ಲಿ ಡ್ರಿಪ್ ಇರಲಿಲ್ಲ, ಡ್ರಿಪ್ ಮಾಡಿಸ್ತಾ ಇದ್ದ. ಯಾವ ಥರ ಡ್ರಿಪ್ ಮಾಡಿಸ್ತಾ ಇದ್ದಾನೆ ಅಂತ ನೋಡ್ಕೊಬರೋಣ ಅಂತ ನಗರದಿಂದ ಡೈರೆಕ್ಟಾಗಿ ನಮ್ಮ ಫ್ರೆಂಡ್ ಜಮೀನಿಗೆ ಹೋದ್ವಿ. ಹೋಗಿ ಅಲ್ಲಿ ನೋಡಿದ್ರೆ ಅವನೇ ಇರಲಿಲ್ಲ, ಅವನೇ ಬೇರೆ ಜಮೀನಿಗೆ ಹೋಗಿದ್ದಂತೆ. ಅವನೇ ಇಲ್ಲ ಅಂತಂದ್ಮೇಲೆ ನಾವೆಲ್ಲಿ ಜಮೀನು ನೋಡೋಣ ಅಂತ ಹೇಳಿ ಬೈಕ್ ಎತ್ಕೊಂಡು ನಾನು ಮತ್ತೆ ನಮ್ಮ ಡಾರ್ಲಿಂಗು ನಮ್ಮೂರ ಕಡೆಗೆ ಬಂದ್ವಿ. ನಾನು ಮನೆಗೆ ಹೋಗ್ಬೇಕಾದ್ರೆ ಮತ್ತಿಬ್ರು ನಮ್ಮ ಹುಡುಗರು ಸಿಕ್ಕಿದ್ರು. ನಲ್ಲನೆ ಸಹಿ ಮಾತುಂಡ ನುಡಿವೆಯ, ನಿನ್ನ ಬಿಡೆನು ಎಂದಿಗೂ. ಇದೇ ನೋಡಿ ನಾನು ಓದಿದ ಕಾಲೇಜು ಸರ್ಕಾರಿ ಎಂ ಸಂಗಶೆಟ್ಟಿ ಪದವಿ ಪೂರ್ವ ಕಾಲೇಜು ಕುದೇರು. ನೀವು ಯಾರಾದರೂ ಈ ಕಾಲೇಜಲ್ಲಿ ಓದಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸ್ವಲ್ಪ ರೋಸ್ಟಿಂಗ್ ಜೊತೆ ಬರ್ತೀನಿ. ವೆಯ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.